ನಮಸ್ಕಾರ ವೀಕ್ಷಕರೇ, ಇವತ್ತು ವಿಷ್ಣುವಿನ 4ನೇ ಅವತಾರವಾದಂತಹ ನರಸಿಂಹ ಅವತಾರದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಅವತಾರವನ್ನು ವಿಷ್ಣು ಯಾಕೆ ತಾಳ್ತಾರೆ ಅಂದರೆ, ತನ್ನ ಪ್ರಿಯ ಭಕ್ತನಾದ ಪ್ರಹ್ಲಾದನನ್ನು ರಕ್ಷಿಸಲು ಅರ್ಧ ಮನುಷ್ಯ ಅರ್ಧ ಸಿಂಹದ ರೂಪವನ್ನು ತಾಳ್ತಾರೆ. ಪ್ರಹ್ಲಾದನ ತಂದೆ ಹಿರಣ್ಯಕಶ್ಯಪವನ್ನು ಸಂಹರಿಸಲು ಈ ಅವತಾರವನ್ನು ಅವರು ತಾಳ್ತಾರೆ. ಇದು ಅತ್ಯಂತ ಶಕ್ತಿಶಾಲಿ ಮತ್ತು ಭಯಾನಕವಾದ ಅವತಾರ. ಈ ಅವತಾರದ ಹಿನ್ನೆಲೆ ಏನು ಹಾಗೂ ಹಿರಣ್ಯಕಶ್ಯಪುವಿನ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸತ್ಯಯುಗದಲ್ಲಿ ಋಷಿ ಕಶ್ಯಪ ಮತ್ತು ಅವರ ಪತ್ನಿ ದಿತಿಗೆ ಇಬ್ಬರು ಪುತ್ರರು, ಒಬ್ಬ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪು ಎಂದು. ಇವರಿಬ್ಬರೂ ತುಂಬ ಶಕ್ತಿಶಾಲಿ. ಇವರು ಎಲ್ಲೆಡೆ ವಿನಾಶ ಮತ್ತು ಅವ್ಯವಸ್ಥೆಯನ್ನು ಉಂಟು ಮಾಡ್ತಿರ್ತಾರೆ. ಮಾನವರು ಹಾಗೂ ದೇವತೆಗಳು ಇಬ್ಬರಿಗೂ ತೊಂದರೆಗಳನ್ನ ಕೊಡ್ತಾ ಇರ್ತಾರೆ. ಅವರ ದೌರ್ಜನ್ಯದಿಂದ ಬೇಸತ್ತ ದೇವತೆಗಳು ವಿಷ್ಣುವನ್ನು ಮೊರೆ ಹೋದಾಗ ವಿಷ್ಣು ದೈತ್ಯ ಹಂದಿಯ ರೂಪವನ್ನು ತಾಳಿ, ಅಂದರೆ ವರಹ ರೂಪವನ್ನು ತಾಳಿ ಹಿರಣ್ಯಾಕ್ಷನನ್ನು ಹತ್ಯೆ ಮಾಡ್ತಾನೆ. ಈ ಹಿಂದೆ ವರಹ ರೂಪದ ಅವತಾರದ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ಈಗ ನರಸಿಂಹ ಅವತಾರದ ಬಗ್ಗೆ ತಿಳ್ಕೊಳ್ಳೋಣ. ನರಸಿಂಹ ಅವತಾರವನ್ನು ತಾಳಿ ಹಿರಣ್ಯಕಶ್ಯಪುವನ್ನು ಕೊಂದದ್ದು ಯಾಕೆ ಅಂತ ಹೇಳಿ ತಿಳ್ಕೊಳ್ಳೋಣ. ತನ್ನ ಸಹೋದರನಾದ ಹಿರಣ್ಯಾಕ್ಷನನ್ನು ವಿಷ್ಣು ಕೊಂದ ವಿಷಯವನ್ನು ತಿಳಿದ ಹಿರಣ್ಯಕಶ್ಯಪು ತುಂಬ ಕೋಪಗೊಳ್ತಾನೆ. ಅವನಿಗೆ ತುಂಬ ಕೋಪ ಬಂದು ವಿಷ್ಣುವನ್ನು ಸಂಹರಿಸಲೇಬೇಕಂತ ಹೇಳಿ ತೀರ್ಮಾನ ಮಾಡ್ತಾನೆ. ಆಗ ಅವನು ಒಂದು ದಟ್ಟವಾದ ಕಾಡಿನಲ್ಲಿ ಆಳವಾಗಿ ಹೋಗಿ ಅಮರತ್ವದ ವರಕ್ಕಾಗಿ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಿರ್ತಾನೆ. ಅವನು ತನ್ನ ಎಲ್ಲ ಲೌಕಿಕ ಆಸೆಗಳನ್ನು ಇಂದ್ರಿಯಗಳನ್ನು ಮರೆತು ತನ್ನ ಧ್ಯಾನದಲ್ಲಿ ಕಳೆದು ಹೋಗ್ತಾನೆ. ಹಿರಣ್ಯಕಶ್ಯಪು ತಪಸ್ಸನ್ನು ಮಾಡೋದಕ್ಕೆ ಹೋಗಿದ್ದಾನೆ ಅಂತ ತಿಳ್ಕೊಂಡಂತಹ ಇಂದ್ರ ನಾಯಕರಿಲ್ಲದ ಅಸುರರ ಮೇಲೆ ದಾಳಿ ಮಾಡಿಬಿಡ್ತಾನೆ. ಇಂದ್ರನ ದಾಳಿಯಿಂದ ಅಸುರರು ಸಂಹಾರ ಆಗ್ತಾರೆ. ಇಂದ್ರನಿಗೆ ಈ ಯುದ್ಧ ವಿಜಯವನ್ನು ತಂದುಕೊಡುತ್ತೆ. ಈ ಪ್ರಕ್ರಿಯೆಯಲ್ಲಿ ಇಂದ್ರ ಇಡೀ ರಾಜಧಾನಿಯನ್ನು ಮತ್ತು ಹಿರಣ್ಯಕಶ್ಯಪುವಿನ ಅರಮನೆಯನ್ನು ಮೆರವಣಿಗೆ ಮಾಡಬೇಕಂತ ಹೇಳಿ ನಿರ್ಧಾರ ಮಾಡ್ತಾನೆ. ಹೀಗೆ ಅವನು ಎಲ್ಲವನ್ನೂ ನೋಡ್ತಿರ್ಬೇಕಂದ್ರೆ ಅರಮನೆಯಲ್ಲಿ ಹಿರಣ್ಯಕಶ್ಯಪುವಿನ ಹೆಂಡತಿ ಕಯಾದುವನ್ನು ನೋಡ್ತಾನೆ. ಅವಳು ಗರ್ಭಿಣಿಯಾಗಿರ್ತಾಳೆ. ತಪಸ್ಸನ್ನು ಮುಗಿಸಿಕೊಂಡು ಹಿರಣ್ಯಕಶ್ಯಪು ಹಿಂದಿರುಗಿ ಬಂದಾಗ ನಾನು ದಾಳಿ ಮಾಡಿದ್ದೀನಿ ಅಂತ ಗೊತ್ತಾದರೆ ಅವನು ಖಂಡಿತ ನನ್ನ ಮೇಲೆ ದಾಳಿ ಮಾಡ್ತಾನೆ ಅಂತ ತಿಳ್ಕೊಂಡು ಇಂದ್ರ ಅವನ ಹೆಂಡತಿಯನ್ನು ಅಪಹರಣ ಮಾಡಲು ಮುಂದಾಗ್ತಾನೆ. ಅವನ ಹೆಂಡತಿ ಗಾಬರಿಗೊಳ್ಬಿಡ್ತಾಳೆ ಮತ್ತು ಆ ಮಗುವನ್ನು ಕೂಡ ಕೊಲ್ಲಲು ಅವನು ಮುಂದಾಗ್ಬಿಡ್ತಾನೆ. ಆಗ ಅಲ್ಲಿಗೆ ನಾರದರು ಪ್ರತ್ಯಕ್ಷರಾಗಿ ಇಂದ್ರನನ್ನು ತಡೀತಾರೆ. ಯುದ್ಧ ಕೇವಲ ಅಸುರರು ಮತ್ತು ದೇವತೆಗಳಿಗೆ, ಇದರ ಮಧ್ಯೆ ಮುಗ್ಧ ಜೀವ ಹೋಗುವುದು ಸರಿಯಲ್ಲ ಅಂತ ಹೇಳಿ ಇಂದ್ರನಿಗೆ ನಾರದರು ಹೇಳ್ತಾರೆ. ಅಸುರರು ಹಾಗೂ ದೇವತೆಗಳ ನಡುವಿನ ಯುದ್ಧದಲ್ಲಿ ಈ ಮುಗ್ಧ ಜೀವವನ್ನು ಬಲಿ ಕೊಡಬಾರದು, ಅವಳನ್ನು ಬಿಟ್ಟು ನೀನು ಹೋಗು ಅಂತ ಹೇಳಿ ಇಂದ್ರನಿಗೆ ಹೇಳ್ತಾರೆ. ಆಗ ಇಂದ್ರ ಬೇರೆ ದಾರಿ ಕಾಣದೆ ನಾರದರ ಬಳಿ ಬಿಟ್ಟು ಹೋಗ್ತಾನೆ. ನಾರದರು ಗಾಬರಿಯಾಗಿದ್ದ ಕಯಾದುವನ್ನು ವಿಚಾರಿಸ್ಕೊಳ್ತಾರೆ. ನೀನು ಕ್ಷೇಮವಾಗಿದ್ದೀಯಾ, ನೀನು ನನ್ನ ಬಳಿ ನನ್ನ ಗುಡಿಸಲಿಗೆ ಬರ್ತೀಯಾ ಅಂತ ಹೇಳಿ ಕೇಳ್ತಾರೆ. ನಾಯಕನಿಲ್ಲದ ಅವಳು ಮೊದಲೇ ಭಯಭೀತಳಾಗಿದ್ದರಿಂದ ನಾರದ ಮುನಿಗಳ ಜೊತೆ ಹೋಗಲು ತೀರ್ಮಾನ ತಗೊತಾಳೆ. ಅವಳು ನಾರದ ಮುನಿಗಳ ಗುಡಿಸಲಿಗೆ ಹೋಗಿ ಅವರ ಮಗಳಂತೆ ಅಲ್ಲಿ ವಾಸ ಮಾಡ್ತಿರ್ತಾಳೆ. ಅವರ ಆಶ್ರಯದಲ್ಲಿ ಇದ್ದರೆ ನನಗೆ ಯಾವ ತೊಂದರೆಯೂ ಆಗುವುದಿಲ್ಲ ಅಂತ ಹೇಳಿ ಭಾವಿಸಿ ಅವಳು ಅಲ್ಲಿಗೆ ಹೊರಟೋಗ್ತಾಳೆ. ನಾರದರು ದಿನನಿತ್ಯ ಅವಳಿಗೆ ಭಗವಾನ್ ವಿಷ್ಣುವಿನ ಕಥೆಗಳನ್ನು ಹೇಳ್ತಾ ಇರ್ತಾರೆ. ಆ ಕಥೆಗಳನ್ನು ಅವಳು ಕೇಳ್ತಾ ಇರ್ತಾಳೆ. ಅದರ ಜೊತೆಗೆ ಅವಳ ಹೊಟ್ಟೆಯಲ್ಲಿದ್ದಂತಹ ಮಗು ಕೂಡ ವಿಷ್ಣುವಿನ ಕಥೆಗಳನ್ನು ಕೇಳಲಿಕ್ಕೆ ಶುರು ಮಾಡುತ್ತೆ ಮತ್ತು ಅದು ವಿಷ್ಣುವಿನ ಅತಿ ದೊಡ್ಡ ಭಕ್ತರಲ್ಲಿ ಒಂದಾಗುತ್ತೆ. ಈ ಕಡೆ ಹಿರಣ್ಯಕಶ್ಯಪು ಎಷ್ಟು ಕಠಿಣವಾದ ತಪಸ್ಸನ್ನು ಮಾಡ್ತಿರ್ತಾನೆ ಅಂದರೆ ಆ ಕಠಿಣವಾದ ತಪಸ್ಸಿನಿಂದ ಬಂದ ಶಾಖವನ್ನು ತಡ್ಕೊಳ್ಳೋದಕ್ಕೆ ಯಾರ ಕೈಲೂ ಸಾಧ್ಯ ಆಗ್ತಿರೋದಿಲ್ಲ. ಅದು ಅಷ್ಟು ತೀವ್ರವಾಗಿರುತ್ತೆ, ಶಕ್ತಿಯುತವಾಗಿರುತ್ತೆ. ದೇವತೆಗಳಿಗೂ ಸಹ ಆ ಶಾಖವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಆಗ ದೇವತೆಗಳು ಆ ಶಾಖವನ್ನು ತಾಳಲಾರದೆ ಬ್ರಹ್ಮನ ಬಳಿ ಹೋಗಿ ಕೇಳ್ಕೊತಾರೆ. ನೀನು ಹಿರಣ್ಯಕಶ್ಯಪುವಿನ ಪ್ರಾರ್ಥನೆಯನ್ನು ಕೇಳು ಅಂತ ಹೇಳ್ತಾರೆ. ಆಗ ಬ್ರಹ್ಮ ಹಿರಣ್ಯಕಶ್ಯಪುವಿನ ಭಕ್ತಿಗೆ ನಿಜವಾಗಿಯೂ ಸಂತೋಷಪಟ್ಟು ಅವನ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಆಗ ಅವನು ಕೇಳಿದ ವರವನ್ನು ಕೊಡಲು ನಿರ್ಧರಿಸಿ ಅವನನ್ನು ಕೇಳ್ತಾರೆ, ನಿನಗೇನು ವರ ಬೇಕು ಕೇಳು ಅಂತ ಹೇಳಿ.
ಆಗ ಹಿರಣ್ಯಕಶ್ಯಪು ನನಗೆ ಚಿರಋಣಿಯಾಗಿರಬೇಕು ಅಂತ ವರವನ್ನು ಕೊಡು ಅಂತ ಹೇಳಿ ಕೇಳ್ತಾನೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಅದು ಸಾಧ್ಯವಿಲ್ಲ. ಯಾಕಂದರೆ ಅದು ಜೀವನದ ಸಮತೋಲನದ ಕ್ರಮವನ್ನು ವಿರೂಪಗೊಳಿಸ್ಬಿಡುತ್ತೆ. ನಿನಗೆ ಬೇರೆ ಏನಾದರೂ ವರ ಬೇಕಿದ್ರೆ ಕೇಳು ಅಂತ ಹೇಳ್ತಾರೆ. ಆಗ ದೀರ್ಘವಾಗಿ ಹಿರಣ್ಯಕಶ್ಯಪು ಯೋಚನೆ ಮಾಡ್ತಾನೆ. ಆಗ ಅವನು ಬ್ರಹ್ಮನಿಂದ ಒಂದು ಅಸಾಧಾರಣ ವರವನ್ನು ಕೇಳ್ತಾನೆ. ಯಾವ ಥರ ಕೇಳ್ತಾನೆ ಅಂದರೆ, ಅವನಿಗೆ ಸಾವು ಹೀಗೆ ಮಾತ್ರ ಬರಬೇಕೆಂದು ಷರತ್ತುಗಳಿಂದ ಕೇಳ್ತಾನೆ. ಯಾವುದೇ ಮನುಷ್ಯನಿಂದಾಗಲಿ ಅಥವಾ ಪ್ರಾಣಿಯಿಂದಾಗಲಿ ಸಾವು ಬರಬಾರದು. ಹಗಲಿನಲ್ಲಿ ಅಥವಾ ರಾತ್ರಿಯಲ್ಲಿ ಸಾವು ಬರಬಾರದು. ಮನೆಯ ಒಳಗಾಗಲಿ ಅಥವಾ ಹೊರಗಾಗಲಿ ಸಾವು ಬರಬಾರದು. ಯಾವುದೇ ಅಸ್ತ್ರ ಶಸ್ತ್ರದಿಂದ ನನಗೆ ಸಾವು ಬರಬಾರದು. ಭೂಮಿಯ ಮೇಲಾಗಲಿ ಅಥವಾ ಆಕಾಶದಲ್ಲಾಗಲಿ ಸಾವು ಬರಬಾರದು ಅಂತ ಹೇಳಿ ಇಷ್ಟು ಎಲ್ಲ ಷರತ್ತುಗಳನ್ನು ಹಾಕಿ ಬ್ರಹ್ಮನ ಬಳಿ ವರವನ್ನು ಕೇಳ್ತಾನೆ. ಅದಕ್ಕೆ ಬ್ರಹ್ಮನು ಸರಿ ಅಂತ ಹೇಳಿ ವರವನ್ನು ಕೊಟ್ಟು ಅಲ್ಲಿಂದ ಹೋಗ್ತಾರೆ. ವರವನ್ನು ಪಡೆದ ಹಿರಣ್ಯಕಶ್ಯಪು ತುಂಬ ಸಂತೋಷದಿಂದ ತನ್ನ ರಾಜ್ಯಕ್ಕೆ ಹಿಂತಿರುಗ್ತಾನೆ. ಅಲ್ಲಿಗೆ ಬಂದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ, ತನ್ನ ಸಾಮ್ರಾಜ್ಯದ ಸ್ಥಿತಿಯನ್ನು ಕಂಡು ಅವನಿಗೆ ತುಂಬ ಬೇಸರ ಆಗುತ್ತೆ. ಇದಕ್ಕೆಲ್ಲ ಕಾರಣ ಆದ ಇಂದ್ರನ ಮೇಲೆ ಸೇಡು ತೀರಿಸ್ಕೋಬೇಕಂತ ಹೇಳಿ ಅವನು ಸ್ವರ್ಗದ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಏಕಾಂಗಿಯಾಗಿ ಹೋರಾಡಿ ಅವರೆಲ್ಲರನ್ನು ಸೋಲಿಸಿ ದೇವಲೋಕದಿಂದ ಅವರನ್ನು ಗಡೀಪಾರು ಮಾಡ್ತಾನೆ. ಅವರನ್ನು ಗಡೀಪಾರು ಮಾಡಿ ನಂತರ ಅವನು ಸ್ವರ್ಗದ ಅಧಿಪತಿಯಾಗ್ತಾನೆ. ನಂತರ ಅವನು ತನ್ನ ಹೆಂಡತಿಯ ಬಗ್ಗೆ ಯೋಚಿಸಿ, ತನ್ನ ಹೆಂಡತಿ ನಾರದ ಮುನಿಗಳ ಆಶ್ರಯದಲ್ಲಿ ಇರುವಳು ಅಂತ ತಿಳಿದುಕೊಂಡು ನಾರದ ಮುನಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿಂದ ತನ್ನ ಹೆಂಡತಿಯನ್ನು ತನ್ನ ರಾಜ್ಯಕ್ಕೆ ಕರೆದುಕೊಂಡು ಬರ್ತಾನೆ. ಅವನ ಮಗ ಹಿರಣ್ಯಕಶ್ಯಪುವಿನ ಥರ ಅಲ್ಲ. ಅವನು ವಿಷ್ಣುವಿನ ದೊಡ್ಡ ಭಕ್ತನಾಗಿರ್ತಾನೆ. ಅವನೇ ಪ್ರಹ್ಲಾದ. ಅವನು ಯಾವಾಗಲೂ ವಿಷ್ಣುವಿನ ಸ್ಮರಣೆಯನ್ನೇ ಮಾಡ್ತಿರ್ತಾನೆ. ಹೀಗೆ ಒಂದು ಬಾರಿ ತನ್ನ ಮಗನನ್ನು ಗುರುಕುಲಕ್ಕೆ ಸೇರಿಸ್ತಾನೆ ವಿದ್ಯಾಭ್ಯಾಸಕ್ಕಾಗಿ. ವಿದ್ಯಾಭ್ಯಾಸಕ್ಕೆ ಹೋದಂತಹ ಮಗ ಅಲ್ಲಿಯೂ ಕೂಡ ವಿಷ್ಣುವಿನ ಧ್ಯಾನವನ್ನೇ ಮಾಡ್ತಿರ್ತಾನೆ. ತನ್ನ ಮಗ ಎಷ್ಟು ಕಲ್ತಿರಬಹುದು ಅಂತ ಹೇಳಿ ಒಂದು ಬಾರಿ ಅವನು ಪರೀಕ್ಷೆ ಮಾಡ್ತಾನೆ. ತನ್ನ ಮಗನನ್ನು ಅವನ ಬಳಿ ಕೂರಿಸ್ಕೊಂಡು ಏನು ಕಲ್ತಿದ್ಯಾ ಅಂತ ಹೇಳಿ ಕೇಳಬೇಕಂದ್ರೆ ಅವನು ವಿಷ್ಣು ನಾಮವನ್ನು ಹಾಡಲಿಕ್ಕೆ ಶುರು ಮಾಡ್ತಾನೆ. ಆಗ ಹಿರಣ್ಯಕಶ್ಯಪುವಿಗೆ ತುಂಬ ಕೋಪ ಬರುತ್ತೆ, ತುಂಬ ಆಶ್ಚರ್ಯವೂ ಆಗುತ್ತೆ. ಇವನು ನನ್ನ ದ್ವೇಷಿಯಾದಂತಹ ವಿಷ್ಣುವನ್ನು ಇಷ್ಟು ಪೂಜಿಸ್ತಿದ್ದಾನಲ್ಲ ಅಂತ ಹೇಳಿ ತುಂಬ ಕೋಪ ಬಂದುಬಿಡುತ್ತೆ. ಈ ಕೋಪದಿಂದ ಅವನು ತನ್ನ ಮಗನನ್ನೇ ಬಲಿ ಕೊಡಲು ನಿರ್ಧಾರ ಮಾಡ್ತಾನೆ. ವಿಷ್ಣುವಿನ ಭಕ್ತಿಯನ್ನು ಬಿಡು ಅಂತ ಹೇಳಿ ಎಷ್ಟು ಕೇಳಿಕೊಂಡ್ರೂ ಪ್ರಹ್ಲಾದ ಅದನ್ನು ಬಿಡ್ತಾನೇ ಇರೋದಿಲ್ಲ. ಅವನು ಹೇಳಿದಷ್ಟು ಇವನು ಹೆಚ್ಚು ಹೆಚ್ಚು ಮಾಡ್ತಾನೆ ಇರ್ತಾನೆ. ಅವನಿಗೆ ತುಂಬ ಕೋಪ ಬಂದುಬಿಡುತ್ತೆ. ಆಗ ಅವನು ಇನ್ನೂ ಇದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಇವನನ್ನು ಕೊಲ್ಲೇಬೇಕು ಅಂತ ತೀರ್ಮಾನ ಮಾಡಿ ಕಾವಲುಗಾರನನ್ನು ಕಳಿಸ್ತಾನೆ. ಕಾವಲುಗಾರರು ಅವನ ಮೇಲೆ ಏಟು ಕೊಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ಆ ಕತ್ತಿಗಳು ತುಂಡು ತುಂಡಾಗಿ ಎಲ್ಲವೂ ಕೆಳಗಡೆ ಕುಸಿದೋಗ್ಬಿಡುತ್ತೆ. ಪ್ರಹ್ಲಾದನಿಗೆ ಏನೂ ಕೂಡ ಸಮಸ್ಯೆ ಆಗುವುದಿಲ್ಲ. ಇದು ಕೂಡ ಇವನಿಗೆ ಏನೂ ಮಾಡಲಿಲ್ವಲ್ಲ ಅಂತ ಹೇಳಿ ವಿಷಕಾರಿ ಹಾವುಗಳನ್ನು ಕಚ್ಚಲು ಪ್ರಹ್ಲಾದನ ಮೇಲೆ ಬಿಡ್ತಾನೆ. ಆ ಹಾವುಗಳು ಕೂಡ ಅವನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಂತರ ಅವನು ಹುಚ್ಚು ಆನೆಗಳನ್ನು ಅವನ ಮೇಲೆ ಬಿಡ್ತಾನೆ. ಆದರೆ ಆನೆಗಳ ದಾಳಿ ಕೂಡ ಅವನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಅವನು ತನ್ನ ಸಹೋದರಿ ಹೋಲಿಕಾಳನ್ನು ಕರೆಸಿ ಇವನನ್ನು ಸುಟ್ಟು ಹಾಕು ಅಂತ ಹೇಳ್ತಾನೆ. ಆದರೆ ತನ್ನ ಸಹೋದರಿ ಹೋಲಿಕಾಳೆ ಅಲ್ಲಿ ಸುಟ್ಟು ಭಸ್ಮವಾಗಿಬಿಡ್ತಾಳೆ. ಪ್ರಹ್ಲಾದನಿಗೆ ಏನೂ ಕೂಡ ಆಗುವುದಿಲ್ಲ. ಕೊನೆಗೆ ಅವನು ಯೋಚಿಸಿ ಕಯಾಧುವಿನಿಂದ ವಿಷಪ್ರಯೋಗವನ್ನು ಮಾಡಿಸ್ತಾನೆ. ಆ ವಿಷವೂ ಕೂಡ ಪ್ರಹ್ಲಾದನನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇದರಿಂದ ತುಂಬ ಕೋಪಗೊಂಡ ಅವನು ತುಂಬ ಹತಾಶನಾಗ್ಬಿಡ್ತಾನೆ. ಆಗ ಅವನನ್ನು ಅರಮನೆಯಲ್ಲಿ ಕುಳಿಸಿಕೊಂಡು ತುಂಬ ಅಣಕಿಸ್ಲಿಕ್ಕೆ ಶುರು ಮಾಡ್ತಾನೆ. ಎಲ್ಲಿದ್ದಾನೆ ನಿನ್ನ ವಿಷ್ಣು? ನಿನ್ನ ಭಗವಂತ ನಿಜವಾಗ್ಲೂ ಇದ್ದಾನ? ಹಾಗಿದ್ರೆ ಅವನನ್ನು ಕರಿ. ಇಲ್ಲಿದ್ದಾನ? ಈ ಗೋಡೆ ಮೇಲಿದ್ದಾನ ಅಥವಾ ಈ ಕಂಬದಲ್ಲಿದ್ದಾನ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಪ್ರಹ್ಲಾದ ಎಲ್ಲೆಲ್ಲಿಯೂ ಇದ್ದಾನೆ ಅಂತ ಹೇಳ್ತಿರ್ತಾನೆ. ಆಗ ಅವನಿಗೆ ತುಂಬ ಕೋಪ ಬಂದು ಆ ಕಂಬದ ಮೇಲೆ ತನ್ನ ಗದೆಯಿಂದ ಪ್ರಹಾರ ಮಾಡಿಬಿಡ್ತಾನೆ. ಆಗ ಆ ಕಂಬದಿಂದ ತುಂಬ ಉಗ್ರವಾದಂತಹ
ಅರ್ಧ ಮನುಷ್ಯ ಅರ್ಧ ಸಿಂಹದ ರೂಪದಲ್ಲಿ ನರಸಿಂಹನಾಗಿ ವಿಷ್ಣು ಅಲ್ಲಿ ಬರ್ತಾನೆ. ಪ್ರಹ್ಲಾದನನ್ನು ರಕ್ಷಿಸಲು ವಿಷ್ಣು ಅಲ್ಲಿಗೆ ಬರ್ತಾನೆ. ಆಗ ಅವನು ಹಿರಣ್ಯಕಶ್ಯಪವನ್ನು ಹಿಡ್ಕೊತಾನೆ. ಹಿಡ್ಕೊಂಡು ತನ್ನ ಮನೆಯ ಹೊರಗೆ ಅಥವಾ ಒಳಗೆ ಅಲ್ಲದ ಬಾಗಿಲಿನ ಹೊಸ್ತಿಲಿಗೆ ಎಳೆದುಕೊಂಡು ಹೋಗ್ತಾನೆ. ಆಕಾಶವೂ ಅಲ್ಲದ ಭೂಮಿಯೂ ಅಲ್ಲದ ಆತನನ್ನು ತನ್ನ ಮಡಿಲಲ್ಲಿ ಕೂರಿಸ್ಕೊತಾನೆ. ಯಾವುದೇ ಆಯುಧಗಳನ್ನು ಬಳಸದೆ ಮುಸ್ಸಂಜೆಯಲ್ಲಿ ತನ್ನ ಉಗುರುಗಳಿಂದ ಅವನನ್ನು ವಧೆ ಮಾಡ್ತಾನೆ. ಅವನನ್ನು ಕೊಂದ ನಂತರವೂ ಕೂಡ ದೊಡ್ಡ ಗರ್ಜನೆಯನ್ನು ಮಾಡುತ್ತಾ ಭಯಂಕರದಿಂದ ನಿಂತ್ಕೊಂಡಿರ್ತಾನೆ ವಿಷ್ಣು. ಆ ರೂಪವನ್ನು ನೋಡಿ ಯಾರೂ ಕೂಡ ಅವನ ಹತ್ರ ಹೋಗೋಕ್ಕೆ ಧೈರ್ಯ ಮಾಡ್ತಿರೋಲ್ಲ. ಆಗ ದೇವತೆಗಳು ಪ್ರಹ್ಲಾದನನ್ನು ಕೇಳ್ತಾರೆ, ಪ್ರಹ್ಲಾದ, ನೀನು ಭಕ್ತಿಯಿಂದ ಕೇಳ್ಕೊ. ಆಗ ನರಸಿಂಹ ಅವತಾರದಲ್ಲಿ ಇದ್ದಂತಹ ವಿಷ್ಣು ಶಾಂತವಾಗ್ತಾರೆ ಅಂತ ಹೇಳಿ ಕೇಳ್ಕೊತಾರೆ. ಆಗ ಪ್ರಹ್ಲಾದ ವಿಷ್ಣುವನ್ನು ತನ್ನ ಭಕ್ತಿಯಿಂದ ನರಸಿಂಹ ರೂಪದಿಂದ ಹೊರಬರುವಂತೆ ಮಾಡ್ತಾನೆ. ಆಗ ಅವನು ತನ್ನ ತಂದೆಯ ಬಗ್ಗೆ ಕೇಳ್ತಾನೆ. ಆಗ ನರಸಿಂಹ ಹೇಳ್ತಾರೆ, ಹಿರಣ್ಯಕಶ್ಯಪು ಸಾಕ್ಷಾತ್ ವಿಷ್ಣುವಿನ ದ್ವಾರಪಾಲಕ ವಿಜಯನಾಗಿದ್ದ. ಅವನು ಶಾಪಗ್ರಸ್ತನಾಗಿ 3 ಜನ್ಮವನ್ನು ಅವತರಿಸಬೇಕಾಗಿರುತ್ತದೆ. 3 ಜನ್ಮಗಳು ತೀರಿದ ನಂತರ ಅವನು ಸ್ವರ್ಗಕ್ಕೆ ಹಿಂತಿರುಗ್ತಾನೆ ಅಂತ ಹೇಳಿ ಪ್ರಹ್ಲಾದನಿಗೆ ಹೇಳ್ತಾನೆ. ಆಗ ಪ್ರಹ್ಲಾದನನ್ನು ತನ್ನ ತಂದೆಯ ಸಾಮ್ರಾಜ್ಯದ ರಾಜನನ್ನಾಗಿ ಮಾಡಿ ಪ್ರಾಮಾಣಿಕತೆ ಮತ್ತು ಸದ್ಭಾವನೆಯಿಂದ ಆಳ್ವಿಕೆ ಮಾಡಬೇಕಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಹೀಗೆ ಭಗವಾನ್ ವಿಷ್ಣು ತನ್ನ ಭಕ್ತನಾದ ಪ್ರಹ್ಲಾದನನ್ನು ಹಿರಣ್ಯಕಶ್ಯಪುವಿನ ಕೋಪದಿಂದ ರಕ್ಷಿಸಲು ಅರ್ಧ ಸಿಂಹ ಅರ್ಧ ಮನುಷ್ಯನ ಅವತಾರವನ್ನು ತೆಗೆದುಕೊಳ್ತಾರೆ. ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.